ನಾವು ದರ್ಶನ್ ಹೇಳ್ಬೇಕು ಅಜ್ಜಿಗೆ ಬೀಡ ಅಂತ ಹೇಳಿದ್ರೆ ಬಿಡ್ತಾನ. ಅವ್ರು ಹೇಳ್ಬೇಕಲ್ಲ, ಹಬ್ಬ ಮನೆ ಬಂದು ಕಿಮ್ಮತ್ತಿಲ್ಲ ನೋಡಕ, ಅಜ್ಜಿಗೆ ಕಿಮ್ಮತ್ತಿಲ್ಲ, ಅವ್ರಿಗೆ ಕಿಮ್ಮತ್ತೈತಿ. ಹೇಳು, ಹಾಡು ಹೇಳಿನಿ, ಬುಲ್ ಬುಲ್ ನೀ ಮಾತಾಡಂಗಿಲ್ಲ, ಒಳ್ಳೆ ಹುಡುಗ ಅಲ್ಲ, ನಾನು ನೋಡಕ ಚಂದ ಅಲ್ಲ ಅಂತ ಹೇಳ್ತಿದ್ದೆ. ಎಲ್ಲ ಪಿಕ್ಚರ್ ನೋಡಿನಿ, ನಮ್ಗೆ ಕಿಮ್ಮತ್ ಕೊಡೋರು ಅವರು. ಡಿ ಬಾಸ್ ಅವರ ಅಭಿಮಾನಿಗಳ ಮಹಾಪೂರವೇ ಕಾರಾಗೃಹದ ಬಳಿ ಅರಿದು ಬರುತ್ತಿದೆ. ಈ ಅಜ್ಜಿ ಹುಬ್ಬಳ್ಳಿಯಿಂದ ದರ್ಶನ್ ಅವರನ್ನು ನೋಡಲು ಬಂದಿದ್ದಾರೆ. ಆ ಮಾತಿನಲ್ಲಿ ವ್ಯಥೆಗಳು ನೋಡಿ. ಆಸ್ತಿ ಇಲ್ಲ, ರೊಕ್ಕ ಇಲ್ಲ, ಒಂದೊಂದು ಸಿನಿಮಾ 100ರಿಂದ 250 ರೊಕ್ಕ ಕೊಟ್ಟು ಸಿನಿಮಾ ನೋಡ್ತೀನಿ. ದರ್ಶನ್ ಪಿಕ್ಚರ್ 4-5 ಸಾರಿ ಒಂದೇ ಪಿಕ್ಚರ್ ನೋಡ್ತೀನಿ. ಪಾಪ ತಪ್ಪು ಮಾಡ್ಯಾನ? ಯಾರು ಮಾಡಂಗಿಲ್ಲ ಹೇಳ? ಅವನಿಗಾಗಿ ದೇವರಿಗೆ 10 ತೆಂಗಿನಕಾಯಿ ಹೊಡಿತೀನಿ. ದರ್ಶನ್ ಹೊರ ಬಂದರೆ ಹರಕೆ ಹೊತ್ತೀನಿ. ಅವನ ಹಾಡು ನೋಡಂಗಿಲ್ಲಪ್ಪ, ಕಣ್ಣೀರು ಬರ್ತಾವ. ಒಂದು ಸಾರಿ ಬಿಡು, ಹೊಳಗೆ ಮಗು ಕಿಮ್ಮತ್ತು ಕಳ್ಕೊಂಡಾನ. 2 ಮಾತಾಡಿ ವಾಪಸ್ ಹೋಗ್ತೀನಿ. ಅವನ ಅಭಿಮಾನಿ ಇದ್ದೀನಿ, ಬಿಡಪ್ಪ. ಏನು ಅವರ ಮನೆಯವ್ರನ್ನ ಮಾತ್ರ ಬಿಡೋ ಅಂದಾನ ಅವ? ನಾ ಅವರ ಅಜ್ಜಿ ಇದ್ದೀನಿ, ನನ್ನ ನೋಡಂಗಿಲ್ಲ ಏನ ಅವ? ಬಿಡ್ರಪ್ಪ, ನಾ ದರ್ಶನ್ ನೋಡಕ ಬಂದೀನಿ, ನೋಡಿ ಹೊಂಟೋಗ್ತೀನಿ ಎನ್ನುತ್ತಾ ದೂರದ ಊರಿಂದ ಬಂದಿದ್ದಾರೆ. ಅಜ್ಜಿಯ ಮಾತುಗಳನ್ನು ನೀವೇ ಆ ಮುಗ್ಧತೆಯನ್ನು ಒಮ್ಮೆ ನೋಡಿ. ಅಜ್ಜಿ ಕಿಮ್ಮತ್ತಿಲ್ಲ, ಅವ ಮಾತಾಡಬಾರ್ದು, ಬೇಡಪ್ಪ ಅಜ್ಜಿಗೆ ಬಿಡು, ಮಾತಾಡಿ ಹೋಗ್ಲಿ ಅಂತ ಹಬ್ಬ ಮನೆ ಬಂದೀನಿ, ನನ್ನ ಕಿಮ್ಮತ್ತು ಕೊಡ್ಬೇಕಮ್ಮ. ನಾವು ಫಿಲ್ಮ್ ಎಷ್ಟು ನೋಡ್ತೀನಿ ನಾನು, ಸಾರ್ತಿ ನೋಡೀನಿ, ಬುಲ್ಬುಲ್ ನೋಡೀನಿ, ಆಮೇಲೆ ಬುಂದಾಣ ನೋಡೀನಿ. ಎಲ್ಲ ಪಿಕ್ಚರ್ ದರ್ಶನದ ಇಷ್ಟ ಅಲ್ಲ, ಯಾವುದೇ ಪಿಕ್ಚರ್ ನೋಡಂಗಿಲ್ಲ, ಬೀಳಂಗಿಲ್ಲ. ಒಂದು ಪಿಕ್ಚರಲ್ಲಿ ನೋಡ್ತೀನಿ ನಾನು. ಅಂದರೆ ನನಗೆ ಯಾಕೆ ಹಬ್ಬ ಕೊಡಂಗಿಲ್ಲ? ಅಜ್ಜಿಗೆ ಕಿಮ್ಮತ್ತು ಕೊಡ್ಬೇಕಮ್ಮ. ನಾನು ಯಾವ ದೇವ್ರ ಬೇಡೀನಿ ಅವನ ಸಲುವಾಗಿ ಅವನ್ ಗೊತ್ತೈತಿ. ನೋಡಕ್ ಬಂದಿಲ್ಲ, ದೇವ್ರಿಗೆ ಗೊತ್ತು. 10 ತೆಂಗಿನಕಾಯಿ ಹೊಡಿತೀನಿ ನನ್ನ ದರ್ಶನ್ಗೆ, ಹಬ್ಬ ಮನೆಗೆ ಬಿಡ್ಬೇಕಂತ ಹೇಳಿ. ಅಷ್ಟು ಜೀವ ಅವನ ಮ್ಯಾಗ ಐತಿ ನಂದೆ. ನನ್ಗೆ ಹಬ್ಬ ಮನೆಗೆ ಬಂದಾಳ, ಬಾ ಅಜ್ಜಿ ನೀ ನೋಡು, ಮಾತಾಡಿ ಹೋಗು ಅಂತ ಹೇಳಬೇಕು ನನಗೆ ಅವ. ಯಾರಿಗೋ ಬಿಡಬೇಡ್ರಿ, ಮನೆಯವ್ರಿಗೆ ಅಷ್ಟೇ ಬಿಡ್ರಿ. ಅವ್ರದ್ದು ದುವ ಹತ್ತಂಗಿಲ್ಲ, ನಂದು ದುವ ಹತ್ತತ್ತೆ ಅವಾಗೆ. ನನ್ನ ಕಷ್ಟ ಅವ ನೋಡಬೇಕು. ನನ್ನ ಮನೆ ಇಲ್ಲ, ಜಾಗ ಇಲ್ಲ, ಏನು ಕೊಟ್ಟು ಏನೈತಿ ನಂದು ಆಸ್ತಿ ತೋರಿಸು. 1 ರೂಪಾಯಿ ಗತಿ ಇಲ್ಲ ಅಜ್ಜಿಗೆ, ಭಿಕ್ಷಾ ಬೇಡ ಅಜ್ಜಿ ತಿಂತೀನಿ. ಅಷ್ಟು ಹಬ್ಬ ಮನೆ ಐತಿ. ನಾನು ಒಂದೊಂದು ಫಿಲಿಮ್ಗೆ 100-200 ಟಿಕೆಟ್ ಐತೆ ಅವದೆ. ನಾನು ನೋಡಿದರೆ ದುನಿಯಾ ನೋಡ್ತಾರೆ. ನಾನು ನೋಡಲಿಲ್ಲ ಅಂದರೆ ದುಡ್ಡು ಎಲ್ಲಿಂದ ಬರಬೇಕು ದರ್ಶನ್ಗೆ? ನಾ ಪಿಕ್ಚರ್ ನೋಡ್ತೀನಿ ಅಂದರೆ ಬರ್ತೈತಿ. ಒಂದೊಂದು ಪಿಕ್ಚರ್ 5 3 ಸಲ ನೋಡ್ತೀನಿ. ಇಷ್ಟ ನನಗೆ ಅವಂದೆ. ನಿನ್ನೆ ರಾತ್ರಿಗೆ ಬಸ್ದಾಗ ಬಂದೀನಿ, ಮಂದಿ ಕೊಟ್ಟರೆ ನನಗೆ 500, ಅದ್ರಾಗ ಬಳಸ್ಕೊಂಡು ತಿನ್ಕೊಂಡು ಬಂದೀನಿ. ನಂದು ಆಸ್ತಿ ಇಲ್ಲ ತಮ್ಮ, ನಾ ಎಂದು ಸುಳ್ಳು ಮಾತಾಡಲ್ಲ. ದೇವರು ಭೂಮಿ ತಾಯಿ ಮನೆಗೆ ತೊಗೊಂಡಿಲ್ಲ. ನನ್ನ ಕಷ್ಟ ನನಗೆ. ದರ್ಶನದೇ ಪಿಕ್ಚರ್ ಹಚ್ಚಿ ನಿನ್ನೆ ನಾನು ಎದಿ ಹರಿದು ಹೋಗ್ತೈತಿ. ಪಿಕ್ಚರ್ ಹಾಡು ಕೇಳಕ್ಕೆ ಆಗ್ಬಲ್ಲು, ಎದಿ ಬರೀ ನೀರಾಗಿದೆ. ಅವ ನೋಡಕ್ಕೆ ನನಗಿಷ್ಟ ಇಲ್ಲ ಪಿಕ್ಚರ್. ಅವ ಒಳಗೆ ಜೈಲ್ದಾಗ ಬಿದ್ದಾನ ಪಾಪ. ಏನು ಪಿಕ್ಚರ್ ನೋಡಲಿ ಅವಂದೆ? ಅವ ಹಾಡುವುದೇನೋ, ಕಬ್ಬು ತಿನ್ನುವುದೇನೋ. ಆಕೆ ಇದೆ ಮಾಲಸಿನ ಮಗಳು. ಅದ್ರಾಗ ನಾ ಭಾಳ ಫಿಲ್ಮ್ ನೋಡ್ತೀನಿ. ಅವಂದೆ ಭಾಳ ಚಲೋ ಪಿಕ್ಚರ್ ನೋಡ್ತೀನಿ. ಅವ ನಮಗೆ ಬೇಡ ಅಂತ ದರ್ಶನ. ನೀ ದೈವರು ಎಲ್ಲ ಮಾತಾಡಿದೆ, ಪರಮಾತ್ಮ ಮೇಲೆ ಕಣ್ಣು ತೆಗಿಬೇಕು. ನಂದು ಹಸಿರು ಹಾಕಲಿ ಅವಂಗ. ಅವ ಮಾಡಬಾರ್ದು, ತಪ್ಪು ಮಾಡ್ಯಾನ. ಕೇಳಬಾರ್ದಿತ್ತು ಮಾತು. ಪೊಲೀಸರು ಇದ್ರು, ಸ್ಟೇಷನ್ ಇದ್ರು, ಅಲ್ಲಿ ವಾಪಸ್ ಬಿಡಬೇಕಿತ್ತು. ಅವ ತೊಂದರೆ ಮಾಡಬಾರ್ದು. 10 ಮಂದಿಯಾಗ ದೊಡ್ಡವ ದರ್ಶನ್ ಹೀರೋ ಅಂತಿದ್ರು. ಎಲ್ಲರ ಮ್ಯಾಗ ಜೀವ ಇತ್ತು. ಈಗಿರ್ತಾರೆ ನನ್ನ ಜೀವ ಅವನ ಮ್ಯಾಗ ಐತಿ. ನಾ ಸಾಯಿ ಮಟ್ಟ ಅವಂಗೆ ಬಿಡಂಗಿಲ್ಲ. ಅವ್ರ ಮನೆಗೆ ಹೋಗ್ತೀನಿ, ರಾಜೇಶ್ವರಿ ನಗರ್ಗೆ ಹೋಗ್ತೀನಿ, ಹೋಗಿ ಮಾತಾಡಿ ಬರ್ತೀನಿ. ದರ್ಶನ್ ಪುಟ ಮಾತಾಡಿ ಒಳಗೆ ಬಿಡಂಗಿಲ್ಲ ಅಜ್ಜಿಗೆ. ನೀವು ಹೇಳ್ಬೇಕು, ನೀವು ಹೆಲ್ಲಪ್ಪ ಆಗಬೇಕು. ನಾ ಯಾಡೇ ಮಾತಾಡ್ತೀನಿ ದರ್ಶನ್ ಪುಟ. ನೀ ಯಾಕೆ ಮಾಡಿದ್ದಿ ದರ್ಶನ? ನೀ ಯಾಕೆ ಕಿಮ್ಮತ್ತು ಕಳ್ಕೊಂಡಿ? ನೀ ದೊಡ್ಡವ,
10 ಮಂದಿಯಾಗ ನಿನ್ನ ಹೆಸರು ಬರ್ತಿತ್ತು ದರ್ಶನ. ಎಲ್ಲ ಅಬ್ಬಮ್ಮನಿ ನಿನಗೆ ಮ್ಯಾಗ ಭಾಳ ಇದ್ರು ಅಂತ ಕೇಳ್ತೀನಿ ದರ್ಶನ್ಗೆ. ನನಗೆ ಯಾರೂ ಬಿಡುವಲ್ಲ ಮಗ. ರೊಕ್ಕ ಕೊಟ್ಟರೆ ಗಾಡಿ ಹತ್ತೀನಿ ಹೋಗ್ತೀನಿ. ಯಾರ್ಯಾರು ಸಹಾಯ ಮಾಡ್ತಾರೆ ಮಕ್ಕಳು, ಏನು ಮಾಡಲಿ? ನನ್ನ ದುಡಿಮೆ ಇಲ್ಲ, ನನ್ನ ಆಸ್ತಿ ಇಲ್ಲ, ನನ್ನ ಒಡವೆ ಇಲ್ಲ. ದೇವ್ರಿಗೆ ಗೊತ್ತು ನಂದು ಎಷ್ಟು ಕಷ್ಟ ತಿಂದೀನಿ, ಎಷ್ಟು ಅನುಭವ ತಿಂದೀನಿ, ದೇವ್ರಿಗೆ ಗೊತ್ತು ನಂದು. ನಾ ಯಾರ ಮುಂದೆ ಹೇಳಿ ನನ್ನ ಕಷ್ಟ, ನನ್ನ ದುಃಖ ನಾ ಯಾರಿಗೆ ಹೇಳು? ನನ್ನ ಮನೆ ಇಲ್ಲ, ಪರ್ಪುಟ್ಟು ಮ್ಯಾಗ ಮಕ್ಕೋತೀನಿ. ಪರ್ಪುಟ್ಟಿ ಜಾಗ ಎಲ್ಲ ಹಸರಿಸಿ ಅಲ್ಲೇ ಇರ್ತೀನಿ. ಅಜ್ಜಿ ದರ್ಶನ್ ನನಗೆ ಮುಂದೆ ಮಾಡಿದರೆ ಎಷ್ಟು ಕೊಟ್ಟಿದ್ರೆ ನನ್ನಸ್ತಿದೆ. ನನಗೆ ಏನು ಕೊಟ್ಟಿಲ್ಲ. ಯಾರು ಆಳು ಮಕ್ಕಳು ಮಾತಾಡೇ ಕೊಟ್ಟಿಲ್ಲ. ಅಯ್ಯೋ ಹುಯ್ ಅಂತ ಬಂದ್ಬಿಡೋರು. ಅಲ್ಲೇ ರಚಮೀನು ಇರ್ತಾರಲ್ಲ ಮನೆ ಮುಂದೆ, ನಾಯಿಗಳು. ಅಜ್ಜಿ ಅಜ್ಜಿ ನಾಯಿ ಕಡಿತೈತಿ, ಅಜ್ಜಿ ದರ್ಶನ್ ಹೋಗ್ಬಿಟ್ಟಾನ, ಮೆಹಸೂರು ಹೋಗ್ಯಾನ ಅಂತಿದ್ರು. ದರ್ಶನ್ ಅವ ಇದೇ ಹೋಟ್ ಹಾಕ್ಯಾಕಲ್ಲ, ಇದು ಹೋಟ MLA ಅವರು ಹೋಟ್ ಹಾಕಿ ವಿಲಕ್ಷಲ್ಗೆ ಹೋಗ್ಬಿಟ್ಟಾನ ದರ್ಶನ್ ಅಂತ ಹೇಳ್ತಿದ್ರು ಅವರು. ಏನು ಮಾಡಲಿ ಮಗ?